ನಾಡಪ್ರಭು ಕೆಂಪೇಗೌಡರಿಗೆ, ನಾಡಪ್ರಭು ಕೆಂಪೇಗೌಡರಿಗೆ, ನಾಡಪ್ರಭು ಕೆಂಪೇಗೌಡರಿಗೆ. ಎಲ್ರಿಗೂ ನಮಸ್ಕಾರ. ಏನೇ ದಿನ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿಯನ್ನು ನಮ್ಮ ಒಡ್ಡಲ್ಲಿ ಟೊಮೊಟೊ ಮಾರ್ಕೆಟ್ ಅಲ್ಲಿ ಕೆಂಪೇಗೌಡ ಜಯಂತಿಯನ್ನ ಶುಭಾಶಯ ಕೋರೋಕೆ ಎಲ್ಲ ನಮ್ಮ ಮಂಡಿ ಮಾಲೀಕರು, ರೈತ ಬಾಂಧವರು, ಸಾರ್ವಜನಿಕರು, ನಮ್ಮ ಕಾರ್ಮಿಕರು ಎಲ್ಲರೂ ಬಂದು ನಾಡಪ್ರಭು ಕೆಂಪೇಗೌಡ ಜಯಂತಿಯನ್ನ ಸರಳವಾಗಿ ನಮ್ಮ ಮಾರ್ಕೆಟ್ ಅಲ್ಲಿ ಆಚರಣೆ ಮಾಡಿದ್ದೀವಿ. ಪ್ರತಿ ವರ್ಷವೂ ನಾವು ಕೆಂಪೇಗೌಡ ಜಯಂತಿಯನ್ನ ನಮ್ಮ ಮಾರ್ಕೆಟ್ನ ಆಫೀಸ್ ಅಲ್ಲಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಅದೇ ರೀತಿ ಎಲ್ಲಾ ಸರ್ಕಾರಿ ಶಾಲೆಗಳಾಗ್ಲಿ, ಸರ್ಕಾರಿ ಆಫೀಸ್ಗಳಾಗ್ಲಿ ಎಲ್ಲನೂ ಕೆಂಪೇಗೌಡ ಆಚರಣೆಯನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ 2018ರಲ್ಲಿ ಅದ್ದೂರಿಯಾಗಿ ಹಳ್ಳಿಯಿಂದನೂ ಪಲ್ಲಕ್ಕಿ ಹೋಗಿ ಕೆಂಪೇಗೌಡ ಜಯಂತಿಯನ್ನು ಅದ್ದೂರಿಯಾಗಿ ಮುಳಬಾಗಿಲು ತಾಲೂಕಲ್ಲಿ ನಮ್ಮ ಕರ್ನಾಟಕದಲ್ಲೇ ನಮ್ಮರನ್ನಾಗಿ ಆಚರಣೆ ಮಾಡಿದ್ದೀವಿ. ಅದೇ ರೀತಿ ನಮ್ಮ ಮಾರ್ಕೆಟ್ ಇಂದ ಸಹ ಪಲ್ಲಕ್ಕಿ ಇಲ್ಲಿಂದ ಕೂಡ ನಾವು ಮುಳಬಾಗಿಲು ಕೆಂಪೇಗೌಡ ಜಯಂತಿಗೆ ಹೋಗಿದ್ದೀವಿ. ಮುಂದಿನ ತಿಂಗಳಲ್ಲಿ ನಮ್ಮ ಶಾಸಕರ ಸಮೃದ್ಧಿ ಮಂಜನವರು, ಆಲಂಗೂರು ಶಿವಣ್ಣವರು ಮತ್ತು ಸದಸ್ಯರು ಎಲ್ಲರೂ ಒಂದು ಕಮಿಟಿಯಲ್ಲಿ ಸೇರಿ ಮುಂದಿನ ತಿಂಗಳಲ್ಲಿ ಒಂದು ಡೇಟ್ ಅನೌನ್ಸ್ ಮಾಡ್ತಾರೆ. ಆವಾಗ ಮುಳಬಾಗಿಲು ತಾಲೂಕಲ್ಲಿ ಅದ್ದೂರಿಯಾಗಿ 2018ರಲ್ಲಿ ಮಾಡಿರೋದನ್ನ ಇನ್ನೂ ಹೆಚ್ಚಿನ ಅದ್ದೂರಿಯಾಗಿ ಮಾಡ್ಬೇಕು ಅಂತೇಳಿ ಎಲ್ಲ ತೀರ್ಮಾನ ಶಾಸಕರು ಮತ್ತು ಎಲ್ಲ ನಮ್ಮ ಕುಲಬಾಂಧವರು ಎಲ್ಲರೂ ಸೇರಿ ಒಂದು ಮೀಟಿಂಗ್ ಆಗಿ ಒಂದು ಡೇಟ್ ಅನೌನ್ಸ್ ಮಾಡ್ತಾರೆ. ಆವತ್ತು ಪ್ರತಿ ಹಳ್ಳಿಯಿಂದನೂ ಪಲ್ಲಕ್ಕಿ ಬರಬೇಕು. ಸುಮಾರು 200 ಪಲ್ಲಕ್ಕಿ ಬಂದಿತ್ತು 2018ರಲ್ಲಿ. ಈ ಸರಿ 300 ಪಲ್ಲಕ್ಕಿ ಬರಬೇಕು. ನಮ್ಮ ಮಾರ್ಕೆಟ್ ಇಂದ ಸಹ ಪಲ್ಲಕ್ಕಿ ಹೋಗ್ಬೇಕು. ಯಾಕಂದ್ರೆ ಎಲ್ಲ ರೈತರು, ನಾವು ಮಂಡಿ ಮಾಲೀಕರು ಎಲ್ಲ ಇರೋ ಕಡೆ ಇಲ್ಲಿಂದ ಕೂಡ ಸಹ ಹೋಗ್ಬೇಕು. ಇಲ್ಲ ಅದ್ದೂರಿಯಾಗಿ ಮಾಡ್ಬೇಕು ಅಂತೇಳಿ ಒಂದು ಡೇಟ್ ಕೊಟ್ಟ ಡೇಟ್ ಅಲ್ಲಿ ಮಾಡೋಣ. ಎಲ್ಲರೂ ಇವತ್ತು ನಾಡಪ್ರಭು ಕೆಂಪೇಗೌಡ ಒಂದು ಜಾತಿಗೆ ನಿಮ್ತಿ ಅಲ್ಲ, ಎಲ್ಲಾ ಜಾತಿ ಕೂಡ ಅವರು ಒಳ್ಳೆಯ ಒಂದು ವ್ಯಕ್ತಿ. ಅಂತ ವ್ಯಕ್ತಿಯನ್ನ ಇವತ್ತು ಯಾರೇ ಒಂದು ಜಾತಿ ಭೇದದಲ್ಲಿರೋ ಕೆಂಪೇಗೌಡ ಜಯಂತಿಗೆ ಎಲ್ಲರೂ ಒಂದು ಆಚರಣೆ ಮಾಡ್ತಾರೆ. ಅದರಲ್ಲಿ ಇವತ್ತು ಅವರ ಸೇವೆ ಎಷ್ಟಿದೆ ಅಂತ ಎಲ್ಲ ಗೊತ್ತಿರೋದೆ ನಮ್ಗೆ. ಅಂತ ಮಹಾನ್ ಭಾವ ಅವ್ರದ್ದು ಒಂದು ಜಯಂತಿಯನ್ನ ಮಾಡಿಕೊಂಡಕ್ಕೆ ನಮ್ಮ ಎಲ್ಲಾ ಮಂಡಿ ಮಾಲೀಕರು ಮತ್ತು ಎಲ್ಲ ರೈತ ಬಾಂಧವರು ಎಲ್ಲರೂ ಬಂದು ಇವತ್ತು ಕೆಂಪೇಗೌಡ ಜಯಂತಿಯನ್ನ ಆಚರಣೆ ಮಾಡಿ ಅವತ್ತು ಶುಭಾಶಯಗಳನ್ನು ಕೋರಿದ್ದೀವಿ.